ಅದರ ಏನು ಹೇಳ್ತಾರೆ ನೋಡೋಣ. ಇನ್ನೂ ಮಾಡಿಲ್ಲ, ಏನು ಚರ್ಚೆ ಅಷ್ಟೇ ಮಾಡಿಲ್ಲ ಇನ್ನೂ. ಅದು ಇದೆ, ಮಾಡಬೇಕನ್ನೋದಿದೆ, ಮಾಡಬಾರ್ದು ಎರಡೂ ಇದ್ದಾರೆ. ಅಂತಿಮವಾಗಿ ಯಾವುದು ಸೂಕ್ತ ಕರ್ನಾಟಕಕ್ಕೆ, ನಮ್ಮ ಪಕ್ಷಕ್ಕೆ, ಅದನ್ನು ನಿರ್ಧಾರ ಮಾಡ್ತಾರೆ. ಅಷ್ಟಕ್ಕಾಗುತ್ತೆ. ಓದ್ ತೊಳೆದ್ರೆ ಡೇಟ್ ಗೊತ್ತಿಲ್ಲ, ಅದು ಅವರೇ ನಿರ್ಧಾರ ಮಾಡಬೇಕು. ಬಹುತೇಕ ಹಿರಿಯ ನಾಯಕರನ್ನ ಸಚಿವ ಸಂಪುಟ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಸಿಗುತ್ತೆ ಈ ಬಾರಿ ಇದೆ ಸರ್. ಪಕ್ಷ ಸಂಘಟನೆಗೆ ಹಿರಿಯರನ್ನೆಲ್ಲ ಬಳಸ್ಕೋಬೇಕು ಅನ್ನೋದು ಒಂದು ಚರ್ಚೆ ಇದೆ. ಗೊತ್ತಿಲ್ಲ ಯಾವ ನಿರ್ಧಾರ ಮಾಡ್ತಾರೆ. ಸೊ ಹಳಬ್ರು ಬೇಕು, ಕ್ಯಾಬಿನೆಟ್ಲಿ ಹೊಸಬ್ರು ಬೇಕು. ಎಲ್ಲರನ್ನೂ ಹೊಸದು ಮಾಡ್ಲಿಕ್ಕಲ್ಲ, ಹಳಬ್ರು ಮಾಡ್ಲಿಕ್ಕಲ್ಲ. ಇಬ್ಬರು ಕಾಂಬಿನೇಷನ್ ಆಗಿ ಬೇಕು, ಎರಡು ಬ್ಯಾಲೆನ್ಸ್ ಮಾಡಬೇಕು. ಹೈಕಮಾಂಡ್ ನಾಯಕರ ಬಳಿ ಸಿದ್ದರಾಮಯ್ಯ ಅವರು ಒಂದು ಬೇಡಿಕೆ ಇಟ್ಟಿದ್ದಾರೆ, ಸಮನ್ವಯ ಸಮಿತಿಯನ್ನ ರಚನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಿಂದ. ಆ ರೀತಿ ಅನಿವಾರ್ಯತೆ ಕಾಂಗ್ರೆಸ್ನಲ್ಲಿ ಇದೆಯಂತೆ. ಯಾಕಂದ್ರೆ ಹಿಂದೆ ಬಿಜೆಪಿಲೂ ಆಗಿತ್ತು, ಅದಕ್ಕೆ ಸಾರಥ್ಯವನ್ನ ಬಿಎಸ್ವೈ ವಹಿಸಿಕೊಂಡಿತ್ತು. ಸೊ ಇಲ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ, ಯಾಕಂದ್ರೆ ಅವರಿಗಿರುವಂತಹ ಸಿಎಂ ಸ್ಥಾನದ ಬಳಿಕ ಅವರಿಗೆ ಕೊಡುವಂತಹ ಪೋಸ್ಟ್ ಅಂತಹದ್ದೇ ಆಗಿರ್ಬೇಕಾಗುತ್ತೆ ಅನ್ನೋದು, ಆ ತರದ ಅನಿವಾರ್ಯತೆ ಇದೆಯಾ ಸರ್? ಅಲ್ಲ, ಅದು ಪಕ್ಷ ತೀರ್ಮಾನ ಮಾಡ್ಬೇಕು. ಯಾಕಂದ್ರೆ ಚರ್ಚೆ ಇನ್ನೂವರೆಗೇನು ಆಗ್ತಾ ಇಲ್ಲ ಅದು ಆ ರೀತಿ. ಸೊ CLP ಆದ್ಮೇಲೆ ಗೊತ್ತಿಲ್ಲ ಏನು ನಿರ್ಧಾರ ಮಾಡ್ತಾರೆ. ಸೊ ಮಾಡ್ಬೋದು, ಮಾಡದೇ ಇರ್ಬೋದು. ಎರಡು ಆಪ್ಷನ್ ಇದ್ದೇ ಇರ್ತದೆ. ಯಾವ್ದಾದ್ರು ಡಿಪೆಂಡ್ ಅಪಾನ್ ಹೈಕಮಾಂಡ್ ತೀರ್ಮಾನ. ಸಕ್ರಿಯ ರಾಜಕಾರಣದಲ್ಲಿ ಉಳಿಬೇಕು ಅಂದ್ರೆ ಯಾವ್ದಾದ್ರು ಒಂದು ಪೋಸ್ಟ್ ಕೂರಿಸಬೇಕು ಅನ್ನುವಂಥದ್ದಿದೆ. ನೋಡೋಣ, ಕಾದು ನೋಡೋಣ ನಾಳೆವರೆಗೆ, ಸಾಯಂಕಾಲವರೆಗೆ. ಫಸ್ಟ್ ಒಂದೊಂದು ಕ್ಲಿಯರ್ ಆಗಬೇಕಲ್ಲ. ಒಂದಾದ್ಮೇಲೆ 2, 3. ಈಗ ಇನ್ನೂ ಒಂದನೇದಾಗಿಲ್ಲ. ಇದೇ ಗಂಟಲ ಇದೆಲ್ಲ, ಇನ್ನೂ ಒಂದನೇದಾಗಲಿದ್ದು. ಈ ಬೆಳವಣಿಗೆಗಳ ಬಗ್ಗೆ ಖುಷಿ ಇದೆಯಾ ಸರ್? ಪಕ್ಷದ ನಿರ್ಧಾರ ಹೇಳಿಲ್ಲ. ಪಕ್ಷ ಏನು ಹೇಳಿದ್ರು ತೀರ್ಮಾನ ಸ್ವಾಗತ ಮಾಡಬೇಕಂತ ಇಂದು ಹೇಳಿದ್ವಿ. ಅದ್ರ ಸಿದ್ದರಾಮಯ್ಯ ಅವರು ಹೇಳಿದರು, DK ಶಿವಕುಮಾರ್ ಅವರು ಹೇಳಿದರು. ಸೊ ಎಲ್ಲರೂ ಒಪ್ಪಲೇಬೇಕು ಯಾವುದೇ ತೀರ್ಮಾನ ಆದರೂ. ಗೊಂದಲ ಬಗೆಹರಿದೆ. ಗೊಂದಲ ಪಕ್ಷದಲ್ಲಿ ಇಲ್ಲೂ ಇಲ್ಲ, ಗೊಂದಲ ಯಾವುದೂ ಇಲ್ಲ. ಅರ್ಧದಷ್ಟು ಜನ ಸಚಿವಾಕಾಂಕ್ಷಿಗಳು ಉಟ್ಕೊಂಡಿದ್ದಾರೆ, ಹೊಸದಾಗಿ ಶಾಸಕರಾಗಿರೋ ಕೇಳ್ತಿದ್ದಾರೆ. 50ಕ್ಕೂ ಹೆಚ್ಚು ಜನ ನಮಗೂ ಸಚಿವ ಸ್ಥಾನ ಬೇಕು. ಈ ಗೊಂದಲ ಮೇಡಮ್, ಅದು ಇದ್ದೇ ಇರ್ತದೆ ಎಲ್ಲೇ ಪಕ್ಷದಲ್ಲಿ. ಎಲ್ಲ ನಾವು ಆಗ್ತೀವಿ, ನಮ್ಮದು ಸಾಮರ್ಥ್ಯ ಇದೆ, ನಮ್ಮನ್ನು ಬಳಸ್ಕೊಳ್ಳಿ, ನಾವು ಮಂತ್ರಿ ಒಳ್ಳೆ ಕೆಲಸ ಮಾಡ್ತೇವೆ, ಎಲ್ಲರೂ ಡಿಮಾಂಡ್ ಮಾಡೇ ಮಾಡ್ತಾರೆ. ಅಂತಿಮವಾಗಿ ಆಗೋದು 34, ಇನ್ಕ್ಲೂಡಿಂಗ್ CM ಹಿಡ್ಕೊಂಡೇ 34. ಅದನ್ನು ಮೀರುವಂಗಿಲ್ಲ. ಅದೊಂದು ಕ್ಯಾಪ್ ಇದೆ ಅಲ್ಲ, ಗೊತ್ತಿಲ್ಲ ಯಾವುದೇನು ಅನ್ನೋದು ಗೊತ್ತೇ ಇಲ್ಲ. ಮೊದಲು CLP ಆಗಲಿ, ಅವ್ರ ಮೊದಲು ಒಬ್ಬರು ಕ್ಯಾಪ್ಟನ್ ರೆಡಿ ಆದ್ಮೇಲೆ ಮುಂದಿಂದು ಲೆಕ್ಕಾಚಾರ ನೋಡೋಣ. ಈಗ ಹೇಳಲಿಕ್ಕೆ ಆಗಲ್ಲ. ಪಕ್ಷ ತೀರ್ಮಾನ ಏನು ಮಾಡ್ತೈತಿ ಅದಕ್ಕೆ ಎಲ್ಲರೂ ಭದ್ರಾಗಿರ್ಬೇಕಷ್ಟೇ. ಓಕೆ ಓಕೆ. ಇದು ಸತೀಶ್ ಅವ್ರ ಮಾತು. ಸತೀಶ್ ಅವರು ಸಾಮಾನ್ಯವಾಗಿ ಮಾತಾಡುವಂಥ ಮಾತುಗಳಿದೆಯಲ್ಲ, ಅವರು ಯಾವುದನ್ನು ಕೂಡ ಮೈ ಮೇಲೆ ಎಳ್ಕೊಳ್ಳಲ್ಲ. ಇವತ್ತು ಕೂಡ ಹಾಗೆ ಮಾತಾಡಿದ್ದು. ಎಲ್ಲವನ್ನೂ ಕೂಡ ಪಕ್ಷ ನಿರ್ಧಾರ ಮಾಡುತ್ತೆ. ಮೊದಲು ಕ್ಯಾಪ್ಟನ್ ರೆಡಿ ಆಗಲಿ, ಆಮೇಲೆ ಎಲ್ಲವೂ ಕೂಡ ಯಾವಾಗ ಬೇಕಾದರೂ ಪ್ರಮಾಣ ವಚನ ಆಗಬಹುದು. ಅದು ಅವ್ರಿಗೆ ಬಿಟ್ಟಂಥ ಸಂಗತಿ ಅಂತಾರೆ ಸತೀಶ್ ಜಾರಕಿಹೊಳಿ. ಇನ್ನು KPCC ಅಧ್ಯಕ್ಷರು ಯಾರಾಗ್ತಾರೆ, ಇದೊಂದು ದೊಡ್ಡ ಪ್ರಶ್ನೆ ಇದೆ. MB ಪಾಟೀಲ್ ಹೆಸರು ಕೇಳಿ ಬರ್ತಾ ಇದೆ, ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಈಗ ಮತ್ತೊಂದು ಹೆಸರು ಬೇರೆ ಸೇರ್ಪಡೆಯಾಗಿದೆ, ಈಗ ಹರಿಪ್ರಸಾದ್ ಅವರದ್ದು. ಸೊ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ಚಿಂತನೆ ಶುರು ಮಾಡಿದೆ, ಏನು ಮಾಡಬೇಕು ಅಂತ. ಸತೀಶ್ ಅವರ ಹೆಸರನ್ನ ಒಂದು ಕಡೆ ಇಟ್ಕೊಂಡು ಇನ್ನೂ ಒಂದು 3-4 ಜನ ಇವ್ರನ್ನ ಮಾಡಬಹುದಾ ಅಂತ. ಯಾರ್ಯಾರಿದ್ದಾರೆ, ಹಾಗಾದರೆ ಯಾರ್ಯಾರ ಹೆಸರುಗಳು ರೇಸ್ನಲ್ಲಿವೆ? OBC ಪಟ್ಟಿಯಲ್ಲಿರುವಂಥ ನಾಯಕರು, ಅವರ ಹೆಸರುಗಳನ್ನು ಕನ್ಸಿಡರ್ ಮಾಡಲಾಗ್ತಾ ಇದೆ. ಇದೊಂದು ದೊಡ್ಡ ಚರ್ಚೆ ಶುರುವಾಗಿದೆ. ಸತೀಶ್ ಜಾರಕಿಹೊಳಿ ಮಂತ್ರಿಯನ್ನಾಗಿ ನಾನು ಮುಂದುವರಿಸಬೇಕು, ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ಒಪ್ಕೊಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವರ ಜೊತೆಗೆ ಇನ್ನೊಂದಷ್ಟು ಜನರ ಹೆಸರುಗಳು ಕೂಡ ಕೇಳಿಬರ್ತಾ ಇವೆ. ಮೊನ್ನೆಯವರು ಕೂಡ KPCC ಸ್ಥಾನಕ್ಕೆ ಒಬ್ಬರ ಹೆಸರನ್ನೇ ಬಂದಿತ್ತು ಸರ್. ಈಗ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ ಯಾರಿಗೆ ಮಾಡ್ತಾರೆ. ಅಂತಿಮವಾಗಿ ಹೈಕಮಾಂಡೇ ಮಾಡಬೇಕು. ಯಾರಿಗೆ ಮಾಡಿ ನಿರ್ಧಾರ ಯಾವುದೇ ಇದ್ರೂ ಕೂಡ 2-3 ಹೆಸರು ಇಟ್ಟಿರ್ತಾರೆ. ಒಂದು ಹೆಸರು ಯಾವಾಗ ಇರೋಲ್ಲ. 2-3 ಹೆಸರಲ್ಲಿ ಅವ್ರಿಗೆ ಯಾವುದು ಸೂಕ್ತ ಅದನ್ನು ಮಾಡೇ ಮಾಡ್ತಾರೆ. ಸೊ ವೇಟ್ ಮಾಡ್ಬೇಕಷ್ಟೇ ನಾವೀಗ. ಮೊನ್ನೆಯವರು ಕೂಡ KPCC ಸ್ಥಾನಕ್ಕೆ ಒಬ್ಬರ ಹೆಸರನ್ನೇ ಬಂದಿತ್ತು ಸರ್. ಈಗ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ.
ಗೊತ್ತಿಲ್ಲ ಯಾರಿಗೆ ಮಾಡ್ತಾರೆ, ಅಂತಿಮವಾಗಿ ಹೈಕಮಾಂಡೇ ಮಾಡಬೇಕು. ಯಾರಿಗೆ ಮಾಡಿ ನಿರ್ಧಾರ ಯಾವುದೇ ಇದ್ರೂ ಕೂಡ 2-3 ಹೆಸರು ಇಟ್ಟಿರ್ತಾರೆ, ಒಂದು ಹೆಸರು ಯಾವಾಗ ಇರೋಲ್ಲ. 2-3 ಹೆಸರಲ್ಲಿ ಅವ್ರಿಗೆ ಯಾವುದು ಸೂಕ್ತ ಅದನ್ನು ಮಾಡೇ ಮಾಡ್ತಾರೆ.